ಅಂತ ಶೆಕೆನೂ ಇಲ್ಲ, ವ್ಯಾಯಾಮನೂ ಮಾಡಿಲ್ಲ, ಆದ್ರೂ ಬೆವರ್ತಾ ಇದ್ದೀರಾ. ಹುಷಾರಾಗಿರ್ಬೇಕು. ಇದು ಕೆಲವೊಮ್ಮೆ ಡಯಾಬಿಟಿಸ್ನ ಲಕ್ಷಣ ಇರಬಹುದು. ಯಾವಾಗ್ಲೂ ಅಲ್ಲ, ಆದ್ರೆ ಕೆಲವರಿಗೆ ಡಯಾಬಿಟಿಸ್ ಇದ್ದಾಗ ಈ ರೀತಿ ಆಗ್ಬೋದು. ಡಯಾಬಿಟಿಸ್ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ಶುಗರ್ ಲೋ ಆದಾಗ ಈ ರೀತಿ ಬೆವರೋದು ಬರುತ್ತೆ. ಏನಾಗುತ್ತೆ, ಲೋ ಆದಾಗ ಕೈ ನಡುಗೋದು, ತಲೆ ಸುತ್ತೋದು, ಹಸುವಾಗೋದು, ಬೆವರೋದು, ಇವೆಲ್ಲ ಸರ್ವೇ ಸಾಮಾನ್ಯ. ಮತ್ತೆ ಇದೆಲ್ಲ ಬಿಟ್ಟು ಕೆಲವೊಮ್ಮೆ ನಾರ್ಮಲ್ ಪರ್ಸನ್ಗೂ ಬೆವರೋದು ಜಾಸ್ತಿ ಆಗ್ಬೋದು. ಯಾವಾಗ ಆಗುತ್ತೆ? ವ್ಯಾಯಾಮ ಮಾಡಿದಾಗ, ತುಂಬ ಒಬೀಸ್ ಸ್ಥೂಲಕಾಯ ಆಗಿದ್ದಾಗ, ಅಥವಾ ಅವನು ಜಾಸ್ತಿ ಸ್ಟ್ರೈನ್ ತಗೊಂಡಾಗ, ಸ್ಟ್ರೆಸ್ ತಗೊಂಡಾಗ, ಯೋಚನೆ ಮಾಡಿದಾಗ, ಈ ರೀತಿ ಸನ್ನಿವೇಶದಲ್ಲಿ, ಮತ್ತೆ ಥೈರಾಯ್ಡ್ ಕಾಯಿಲೆ ಇದ್ದಾಗ, ಇಂಥ ಪರಿಸ್ಥಿತಿಗಳಲ್ಲಿ, ಮತ್ತೆ ಇನ್ಫೆಕ್ಷನ್ಗಳಾದಾಗಲೂ ಸಹ ಸ್ವೆಟ್ಟಿಂಗ್ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ಸೊ ನೀವು ಸ್ವೆಟ್ಟಿಂಗ್ ಬಂದಾಗ ಭಾರಿ ಕೇರ್ಫುಲ್ ಆಗಿರಬೇಕು, ಮತ್ತೆ ಇದನ್ನ ಪರೀಕ್ಷೆ ಮಾಡಿಸ್ಕೋಬೇಕು. ಡಯಾಬಿಟಿಸಲ್ಲಿ ಇನ್ನೂ ಕೆಲವೊಮ್ಮೆ ಏನಾಗುತ್ತೆ, ಪೆರಿಫೆರಲ್ ನ್ಯೂರೋಪತಿ ಬಂದಾಗ ಸ್ವೆಟ್ ಗ್ಲ್ಯಾಂಡು ಎರ್ರಾಬಿರಿಯಾಗಿ ಕೆಲಸ ಮಾಡೋಕ್ಕೆ ಶುರು ಆಗುತ್ತೆ. ಅದೇನಾಗುತ್ತೆ ಅಂತ ಹೇಳಿದ್ರೆ, ರಾತ್ರಿ ಮಲಗಿದಾಗ ಒಂದು ಫುಲ್ಲು ಶರೀರ ನೆಂದೋಗ್ಬೋದು, ಊಟ ಮಾಡಿದಾಗ ತುಂಬ ಬೆವರು ಬರ್ಬೋದು, ಇದಕ್ಕಿದ್ದಂಗೆ ಸಡನ್ನಾಗಿ ಬೆವರು ಸಹ ಬರ್ಬೋದು. ಇದನ್ನ ನಾವು ಆಟೋನಾಮಿಕ್ ನ್ಯೂರೋಪತಿ ಅಂತ ಕರಿತೀವಿ. ಸೊ ಇದನ್ನೆಲ್ಲ ನೀವು ನಿಯಮಿತವಾಗಿ ಡಾಕ್ಟರ್ ಹತ್ರ ಬಂದು ಚೆಕ್ ಮಾಡಬೇಕು. ಡಯಾಬಿಟಿಸ್ ಇರೋರು ಭಾರಿ ಕೇರ್ಫುಲ್ ಆಗಿರಬೇಕು. ಮತ್ತೆ ಹಾಗೇನು ತುಂಬ ಸ್ವೆಟ್ಟಿಂಗ್ ಇದ್ರೆ ನೀವು ಒಮ್ಮೆ ಪರೀಕ್ಷೆ ಮಾಡಿಸ್ಕೊಳ್ಳೋದು ಒಳ್ಳೆಯದು. ಇದೇ ಥರ ನಿಮಗೆ ಡಯಾಬಿಟಿಕ್ ಮತ್ತು ವೈಜ್ಞಾನಿಕ ಮಾಹಿತಿಗೋಸ್ಕರ ನನ್ನ ಫಾಲೋ ಮಾಡಿ. ನಾನು ನಿಮ್ಮ ಡಾಕ್ಟರ್ ಉತ್ತಮ್ ಚಂದ್.